I will going to discuss about the classification of business activities. ಆತ್ಮೀಯ ವಿದ್ಯಾರ್ಥಿಗಳೇ, ವ್ಯವಹಾರ ಅಧ್ಯಯನ ತರಗತಿಗೆ ಸ್ವಾಗತ. ಇಂದಿನ ಈ ತರಗತಿಯಲ್ಲಿ ವ್ಯವಹಾರ ಚಟುವಟಿಕೆಗಳ ವರ್ಗೀಕರಣದ ಕುರಿತಾಗಿ ಅಧ್ಯಯನವನ್ನು ಮಾಡೋಣ. ಸೊ ಇಲ್ಲಿ ವ್ಯವಹಾರವನ್ನು ಪ್ರಮುಖವಾಗಿ ಎರಡು ಭಾಗಗಳಲ್ಲಿ ವಿಂಗಡಿಸಬಹುದಾಗಿದೆ. ಮೊದಲನೇದಾಗಿ ಕೈಗಾರಿಕೆ, ಎರಡನೇದಾಗಿ ವಾಣಿಜ್ಯ. ಸೊ ಇಲ್ಲಿ ಕೈಗಾರಿಕೆ ಅಂದರೆ ಏನು, ಕೈಗಾರಿಕೆ ವಿಧಗಳು ಯಾವಿದಾವೆ ಅನ್ನೋದ್ರ ಬಗ್ಗೆ ಇಂದಿನ ತರಗತಿಯಲ್ಲಿ ಅಧ್ಯಯನವನ್ನು ಮಾಡೋಣ. ಸೊ ಹಿಯರ್ ದ ಬಿಸ್ನೆಸ್ ಆಕ್ಟಿವಿಟೀಸ್ ಆರ್ ಬ್ರಾಡ್ಲಿ ಕ್ಲಾಸಿಫೈಡ್ ಇಂಟು two types. One is industry, then second is commerce. In today's class I will going to discuss about the meaning of industry, its types along with examples. Let's begin the session. So before going to discuss about the types of industry, we should know about the meaning of industry. So what exactly the industry is? So there is a simple meaning. Industry refers to that part of business which is concerned with the production of goods and materials, where the industry, it is an outlet where it engage in a conversion of raw materials into finished product. So as you know, there are mainly three types of industries. One is primary industry, then second is secondary industry, then third is tertiary industry. ಆತ್ಮೀಯ ವಿದ್ಯಾರ್ಥಿಗಳೇ, ಕೈಗಾರಿಕೆಯ ವಿಧಗಳು ಬಗ್ಗೆ ಅಧ್ಯಯನ ಮಾಡೋದಕ್ಕೂ ಮುಂಚಿತವಾಗಿ ಕೈಗಾರಿಕೆ ಅಂದ್ರೆ ಏನು ಅಂತೇಳಿ ಅಧ್ಯಯನ ಮಾಡಬೇಕಾಗತ್ತೆ. ಸೊ ಸಾಮಾನ್ಯವಾಗಿ ಕೈಗಾರಿಕೆ ಅಂತಂದರೆ ಕಚ್ಚಾ ಸರಕುಗಳನ್ನು ಸಿದ್ಧ ವಸ್ತುಗಳನ್ನಾಗಿ ಮಾರ್ಪಡಿಸ್ತಕ್ಕಂಥ ಒಂದು ಚಟುವಟಿಕೆಯನ್ನು ಕೈಗಾರಿಕೆ ಅಂತೇಳಿ ಕರೆಯಲಾಗುತ್ತೆ. ಸೊ ಎಂಟ್ರಿ ಕೈಗಾರಿಕೆ ಅಂದರೆ ಕಚ್ಚಾ ಸರಕುಗಳನ್ನು ಸಿದ್ಧ ಸರಕುಗಳನ್ನಾಗಿ ಪರಿವರ್ತಿಸುವಂತಹ ಒಂದು ಆರ್ಥಿಕ ಚಟುವಟಿಕೆಯನ್ನು ಕೈಗಾರಿಕೆ ಅಂತೇಳಿ ಕರೆಯಲಾಗುತ್ತೆ. ಸೊ ದಿಸ್ ಅಬೌಟ್ ದ ಮೀನಿಂಗ್ ಆಫ್ ಇಂಡಸ್ಟ್ರಿ. ದ ನೆಕ್ಸ್ಟ್ types of industries. So there are mainly three types of industries. One is primary industry, second is secondary industry, then third is tertiary industry. ಈಗ ತಾನೇ ಹೇಳಿದೆ, ಕೈಗಾರಿಕೆಗಳಲ್ಲಿ ಪ್ರಮುಖವಾಗಿ ಮೂರು ವಿಧಗಳಿದ್ದಾವೆ: ಪ್ರಾಥಮಿಕ ಕೈಗಾರಿಕೆ, ದ್ವಿತೀಯ ಕೈಗಾರಿಕೆ ಮತ್ತು ತೃತೀಯ ಕೈಗಾರಿಕೆ. ಸೊ ಇಲ್ಲಿ ಪ್ರಾಥಮಿಕ ಕೈಗಾರಿಕೆ ಅಂದ್ರೆ ಏನು ಅಂತೇಳಿ ನೋಡೋಣ. So primary industry is an industry which is engaged in extracting, producing and processing of natural resources. So the primary industries are those industries which are engaged in extraction of natural resources. Say for example, extractive industries and genetic industries. ಪ್ರಾಥಮಿಕ ಕೈಗಾರಿಕೆ ಅಂದ್ರೆ ಏನು? ನಿಸರ್ಗದತ್ತವಾಗಿ ದೊರೆತಕ್ಕಂಥ ಕಚ್ಚಾ ಸರಕುಗಳನ್ನು ಅಥವಾ ಸಂಪನ್ಮೂಲಗಳನ್ನು ಹೊರತೆಗೆದು ಅಭಿವೃದ್ಧಿಪಡಿಸುವಂತಹ ಒಂದು ಕೈಗಾರಿಕೆಯನ್ನು ಪ್ರಾಥಮಿಕ ಕೈಗಾರಿಕೆ ಅಂತೇಳಿ ಕರೆಯಲಾಗುತ್ತೆ. ಸೊ ಲೆಟ್ಸ್ ಸಿ ವಾಟ್ ಆರ್ ದಿ ಟೈಪ್ಸ್ ಆಫ್ ಪ್ರೈಮರಿ ಇಂಡಸ್ಟ್ರೀಸ್. ಹಾಗಾದರೆ ಪ್ರಾಥಮಿಕ ಕೈಗಾರಿಕೆಗಳಲ್ಲಿ ಮತ್ತೆ ಎರಡು ವಿಧಗಳಿದ್ದಾವೆ. ಅವುಗಳು ಯಾವುವು ಅನ್ನೋದನ್ನು ನೋಡೋಣ. ಸೊ ದ title is classification of primary industries. In primary industry, the first one is extractive industries. So you can look the picture. So extractive industries, they are engaged in extraction. It's nothing but collection of useful materials from the earth and the sea. So here the extractive industries are those industries which are engaged in extraction of natural resources which are available under the earth or sea. Say for example, mining, fishing, agriculture,
etc. So these are the examples for extractive industries. ಸೊ ಎಕ್ಸ್ಟ್ರಾಕ್ಟಿವ್ ಇಂಡಸ್ಟ್ರೀಸ್ ಅಂದರೆ ಕನ್ನಡದಲ್ಲಿ ಸಾರ ತೆಗೆಯುವ ಅಥವಾ ಹೊರ ತೆಗೆಯುವ ಕೈಗಾರಿಕೆ ಅಂತ ಕರಿತೀವಿ. ಸೊ ಏನು ಮಾಡುತ್ತೆ ಈ ರೀತಿಯ ಕೈಗಾರಿಕೆ? ನಿಸರ್ಗದತ್ತವಾಗಿ ದೊರೆತಕ್ಕಂಥ ಕಚ್ಚಾ ಸರಕುಗಳನ್ನು, ಅಂದರೆ ಭೂಗರ್ಭದಲ್ಲಾಗಿರ್ಬೋದು ಅಥವಾ ಸಮುದ್ರದ ಆಳದಲ್ಲಿ ದೊರೆತಕ್ಕಂಥ ಕಚ್ಚಾ ಸರಕುಗಳನ್ನು ಹೊರ ತೆಗೆಯುವಂತಹ ಕೈಗಾರಿಕೆಗಳನ್ನು ನಾವೇನಂತ ಕರಿತೀವಿ? ಈ ಒಂದು ಎಕ್ಸ್ಟ್ರಾಕ್ಟಿವ್ ಅಂದರೆ ಸಾರ ತೆಗೆಯುವ ಅಥವಾ ಹೊರ ತೆಗೆಯುವ ಕೈಗಾರಿಕೆಗಳು ಅಂತೇಳಿ ಕರೆಯಲಾಗುತ್ತೆ. ಉದಾಹರಣೆಗೆ ಮೈನಿಂಗ್ ಅಂದರೆ ಗಣಿಗಾರಿಕೆ. ಸೊ ಅಂದರೆ ಕಬ್ಬಿಣದ ಅದಿರನ್ನು ನಾವೇನು ಮಾಡ್ತೀವಿ? ಸೊ ಭೂಗರ್ಭದ ಆಳದಿಂದ ಅವುಗಳನ್ನು ಹೊರತೆಗೆಯೋದ್ರ ಮೂಲಕ ನಾವೇನು ಮಾಡ್ತೀವಿ? ಅದನ್ನು ಮತ್ತೆ ಐರನ್ ಆಗಿ, ಸ್ಟೀಲ್ ಆಗಿ ಕನ್ವರ್ಟ್ ಮಾಡ್ತೀವಿ. ಫಿಶಿಂಗ್ ಅಂದರೆ ಮೀನುಗಾರಿಕೆ. ಸೊ ಸಮುದ್ರದಲ್ಲಿ ದೊರೆತಕ್ಕಂಥ ಒಂದು ಮೀನುಗಳನ್ನು ಕೂಡ ಹೊರತೆಗೆಯುವುದರ ಮೂಲಕ ನಾವೇನು ಮಾಡಲಾಗತ್ತೆ? ಈ ಕೈಗಾರಿಕಾ ಚಟುವಟಿಕೆಗಳನ್ನು ನಡೆಸಲಾಗತ್ತೆ. ಸೊ ವ್ಯವಸಾಯ ಆಗಿರ್ಬೋದು, ಇವೆಲ್ಲ ಯಾವುದರಲ್ಲಿ ಉದಾಹರಣೆ ಬರ್ತವೆ ಅಂದರೆ ಸಾರ ತೆಗೆಯುವ ಕೈಗಾರಿಕೆಗೆ ಉದಾಹರಣೆ ಆಗಿರುತ್ತೆ. ದ ನೆಕ್ಸ್ಟ್ ಈಸ್ ಒನ್ ಮೋರ್ ಎಕ್ಸಾಂಪಲ್ ಫಾರ್ ಪ್ರೈಮರಿ ಇಂಡಸ್ಟ್ರಿ, ದಟ್ ಈಸ್ ಎಕ್ಸ್ಟ್ರಾಕ್ಟಿವ್ ಇಂಡಸ್ಟ್ರಿ. ಆಲ್ರೆಡಿ ಗಿವ್ ಅನ್ ಎಕ್ಸಾಂಪಲ್ ಲೈಕ್ ಕೋಲ್. ಸೊ ವಿ ಆರ್ ಎಕ್ಸ್ಟ್ರಾಕ್ಟಿಂಗ್ the industries directly from the earth. So by extracting that material, so we are sending for further process. ಅಂದರೆ ಸಾರ ತೆಗೆಯುವ ಕೈಗಾರಿಕೆ ಮತ್ತೊಂದು ಉದಾಹರಣೆ ಅಂತಂದರೆ ಗಣಿಗಾರಿಕೆ ಹೇಳಿದೆ. ಸೊ ಗಣಿಗಾರಿಕೆಯಲ್ಲಿ ಸಿಗ್ತಕ್ಕಂಥ ಕಲ್ಲಿದ್ದಲನ್ನು ಕೂಡ ಯಾವ ರೀತಿ ಹೊರ ತೆಗಿತಾರೆ ಅನ್ನುವಂಥದ್ದನ್ನು ನೀವು ಈ ಒಂದು ಪಿಕ್ಚರಲ್ಲಿ ಕೂಡ ಕಾಣಬಹುದಾಗಿದೆ. ದೆನ್ ಸೆಕೆಂಡ್ ಟೈಪ್ ಆಫ್ ಪ್ರೈಮರಿ ಇಂಡಸ್ಟ್ರಿ, ದಟ್ ಈಸ್ genetic industries. So here genetic industries are those industries which are engaged in the reproduction or multiplication of plants and animals. Say for example plant nurseries, poultry farms, cattle breeding farms, etc. You can look at the picture that is shown in this slide. Plant nurseries, poultry farms, cattle breeding, or those are the types of industries which comes in the category of genetic industries. So only the difference is extractive industry extract the natural resources which are available under the earth or sea, but genetic industries are those which are engaged in the reproduction or multiplication of plants and animals. ತಳಿ ಅಥವಾ ಕೈಗಾರಿಕೆ, ಜೈವಿಕ ಕೈಗಾರಿಕೆ ಅಂತ ಕರಿತೀವಿ. ಸೊ ಈ ಕೈಗಾರಿಕೆಗಳು ಏನು ಮಾಡ್ತವೆ ಅನ್ನೋದನ್ನು ನೋಡೋದಾದರೆ, ಈ ರೀತಿಯ ಕೈಗಾರಿಕೆಗಳು ಸಸ್ಯಗಳ ಸಂತಾನೋತ್ಪತ್ತಿ ಅಥವಾ ಸಂತಾನಾಭಿವೃದ್ಧಿ, ಪ್ರಾಣಿಗಳ ಸಂತಾನಾಭಿವೃದ್ಧಿ ಕೈಗಾರಿಕೆಗಳಲ್ಲಿ ತೊಡಗಿರ್ತಕ್ಕಂಥ ಕೈಗಾರಿಕೆಗಳನ್ನು ಈ ಒಂದು ಜೆನೆಟಿಕ್ ಇಂಡಸ್ಟ್ರಿ ಅಂದರೆ ತಳಿ ಅಥವಾ ಜೈವಿಕ ಕೈಗಾರಿಕೆಗಳ ಅಂತೇಳಿ ಕರೆಯಲಾಗುತ್ತೆ. ಅಂದರೆ ಜೀವಿಗಳ ಅಭಿವೃದ್ಧಿಯಲ್ಲಿ ತೊಡಗಿರ್ತಕ್ಕಂಥ ಕೈಗಾರಿಕೆಗಳನ್ನು ನಾವು ಶಾರ್ಟ್ ಆಗಿ ಜೆನೆಟಿಕ್ ಇಂಡಸ್ಟ್ರೀಸ್ ಅಂತೇಳಿ ಕರೆಯಲಾಗುತ್ತೆ. ಉದಾಹರಣೆಗೆ ಪ್ಲಾಂಟ್ ನರ್ಸರೀಸ್ ಅಂದರೆ ಸಸಿಗಳನ್ನು ಅಭಿವೃದ್ಧಿಪಡಿಸಿ ಅವುಗಳನ್ನು ಮಾರ್ತಕ್ಕಂಥದ್ದು, ಪೌಲ್ಟ್ರಿ ಫಾರ್ಮ್ಸ್ ಕೋಳಿ ಸಾಕಾಣಿಕೆ, ಕುರಿ ಸಾಕಾಣಿಕೆ, ದನ ಕರುಗಳ ಸಾಕಾಣಿಕೆ, ಇವೆಲ್ಲ ಯಾವುದರಲ್ಲಿ ಬರುತ್ತೆ? ಜೆನೆಟಿಕ್ ಇಂಡಸ್ಟ್ರೀಸಲ್ಲಿ ಬರುತ್ತೆ. ದಿಸ್ ಇಸ್ ಅಬೌಟ್ ದ ಫಸ್ಟ್ ಕ್ಲಾಸಿಫಿಕೇಶನ್ ಆಫ್ ಇಂಡಸ್ಟ್ರಿ, ದಟ್ ಈಸ್ ಪ್ರೈಮರಿ ಇಂಡಸ್ಟ್ರಿ. ಸೊ ಇನ್ ಪ್ರೈಮರಿ ಇಂಡಸ್ಟ್ರಿ ವಿ ಹ್ಯಾವ್ ಟೂ ಟೈಪ್ಸ್, genetic industry and extractive industry. Then move for the next second type of industry, that is secondary industry. ಕೈಗಾರಿಕೆಗಳಲ್ಲಿ ಎರಡನೇ ವಿಧ ದ್ವಿತೀಯ ಕೈಗಾರಿಕೆ. So the secondary industries are concerned with the materials which have already been produced at a primary stage. By using the resources of primary industry, the secondary industry are going to convert those raw goods into finished product. See for example manufacturing industries, construction industries, etc. ಅಂದರೆ ಎರಡನೇದಾಗಿ ದ್ವಿತೀಯ ಕೈಗಾರಿಕೆ. ಸೊ ದ್ವಿತೀಯ ಕೈಗಾರಿಕೆಗಳು ಅಂತಂದರೆ ಇದನ್ನು ಆ್ಯಕ್ಚುಯಲ್ ಆಗಿ ಕಚ್ಚಾ ಸರಕುಗಳನ್ನು ಸಿದ್ಧ ವಸ್ತುಗಳನ್ನಾಗಿ ಪರಿವರ್ತಿಸುವ ಕೈಗಾರಿಕೆಗಳು ಅಂತ ಕರಿತೀವಿ.
ಅಂದರೆ ಪ್ರಾಥಮಿಕ ಕೈಗಾರಿಕೆ ಏನು ಸಂಪನ್ಮೂಲಗಳನ್ನು ಹೊರತೆಗೆದಿರುತ್ತೆ ಅದನ್ನು ಮತ್ತೆ ಪ್ರಕ್ರಿಯೆಗೊಳಿಸೋದ್ರ ಮೂಲಕ ಸಿದ್ಧ ವಸ್ತುಗಳನ್ನಾಗಿ ಪರಿವರ್ತಿಸುವ ಕೈಗಾರಿಕೆ ಇದಾಗಿರುತ್ತೆ. ಸೊ ಇನ್ ಸೆಕೆಂಡರಿ ಇಂಡಸ್ಟ್ರಿ, so we have some types. So under that, first is manufacturing industries. ಪ್ರಾಥಮಿಕ ಕೈಗಾರಿಕೆಗಳಲ್ಲಿ ಎರಡು ವಿಧ, ತಳಿ ಕೈಗಾರಿಕೆ ಮತ್ತು ಸಾರ ತೆಗೆಯುವ ಕೈಗಾರಿಕೆ ಅಂತ ಕರಿತೀವಿ. ಬಟ್ ಸೆಕೆಂಡರಿ ಇಂಡಸ್ಟ್ರಿಯಲ್ಲಿ ಅಂದರೆ ದ್ವಿತೀಯ ಕೈಗಾರಿಕೆಗಳಲ್ಲಿ ಕೂಡ ಎರಡು ವಿಧ, ಒಂದು ಉತ್ಪಾದನಾ ಕೈಗಾರಿಕೆ, ಎರಡನೇದಾಗಿ ನಿರ್ಮಾಣ ಕೈಗಾರಿಕೆ. ಸೊ ಮೊದಲನೇದ ವಿಧವನ್ನು ಡಿಸ್ಕಸ್ ಮಾಡೋಣ, ಮ್ಯಾನುಫ್ಯಾಕ್ಚರಿಂಗ್ ಇಂಡಸ್ಟ್ರೀಸ್ ಅಂದರೆ ಈ ಒಂದು ಉತ್ಪಾದನಾ ಕೈಗಾರಿಕೆ. ಸೊ ವಾಟ್ ಈಸ್ ಮ್ಯಾನುಫ್ಯಾಕ್ಚರಿಂಗ್ ಇಂಡಸ್ಟ್ರಿ? ಸೊ ದ ಮ್ಯಾನುಫ್ಯಾಕ್ಚರಿಂಗ್ ಇಂಡಸ್ಟ್ರೀಸ್ ಆರ್ ದೋಸ್ ವಿಚ್ ಆರ್ ಎಂಗೇಜ್ಡ್ ವಿತ್ ದಿ ಕನ್ವರ್ಷನ್ ಆಫ್ raw materials into finished goods. So the industry which are completely engaged in conversion of raw materials into finished goods. ಉತ್ಪಾದನಾ ಕೈಗಾರಿಕೆ ಅಂದರೆ ಕಚ್ಚಾ ಸರಕುಗಳನ್ನು ಸಿದ್ಧ ಸರಕುಗಳನ್ನಾಗಿ ಮಾರ್ಪಡಿಸುವಂಥ ಕೈಗಾರಿಕೆಗಳಾಗಿರುತ್ತವೆ. ಉದಾಹರಣೆಗೆ ಟೇಕ್ ಅನ್ ಎಕ್ಸಾಂಪಲ್. ಸೊ ಲುಕ್ ಇನ್ ಟು ದಿಸ್ ಪಿಕ್ಚರ್, ಕಾಟನ್ ಇಂಟು ಟೆಕ್ಸ್ಟೈಲ್. So manufacturing of cotton is primary industry and using that cotton for further process to make textile or cloth, that is secondary industry. So I will give one more example, timber into furniture. So by using the sticks we are going to convert into furniture as per our needs. ಅಂದರೆ ಹತ್ತಿಯನ್ನು ಉಪಯೋಗಿಸಿಕೊಂಡು ಬಟ್ಟೆಯನ್ನು ಸಿದ್ಧಪಡಿಸೋದು, ಅಂದರೆ ಹತ್ತಿಯನ್ನು ತಯಾರಿಸೋದು ಅಥವಾ ಅಭಿವೃದ್ಧಿಪಡಿಸೋದು ಪ್ರಾಥಮಿಕ ಕೈಗಾರಿಕೆ ಆದರೆ, ಟೆಕ್ಸ್ಟೈಲ್ ಅಂದರೆ ಬಟ್ಟೆಯನ್ನು ಸಿದ್ಧಪಡಿಸ್ತಕ್ಕಂಥದ್ದು ಏನು ಅಥವಾ ಸಿದ್ಧ ಉಡುಪುಗಳನ್ನು ಸಿದ್ಧಪಡಿಸ್ತಕ್ಕಂಥದ್ದು ದ್ವಿತೀಯ ಕೈಗಾರಿಕೆ. ಅದೇ ರೀತಿಯಾಗಿ ಈ ಒಂದು ಕಟ್ಟಿಗೆಯನ್ನು ಉಪಯೋಗಿಸೋದ್ರ ಮೂಲಕ ಪೀಠೋಪಕರಣಗಳನ್ನು ತಯಾರಿಸ್ತಕ್ಕಂಥದ್ದು ಕೂಡ ದ್ವಿತೀಯ ಕೈಗಾರಿಕೆಗೆ ಉದಾಹರಣೆ. ಸೊ ಇನ್ ಸೆಕೆಂಡರಿ ಇಂಡಸ್ಟ್ರಿ ವಿ ಹ್ಯಾವ್ 4 ಟೈಪ್ಸ್. ದ್ವಿತೀಯ ಕೈಗಾರಿಕೆಗಳಲ್ಲಿ ಬರ್ತಕ್ಕಂಥ ಉತ್ಪಾದನಾ ಕೈಗಾರಿಕೆಗಳಲ್ಲಿ 4 ವಿಧಗಳಿದ್ದಾವೆ. ಸೊ ಲೆಟ್ಸ್ ಸಿ ವಾಟ್ಸ್ ದ ಫಸ್ಟ್ ಟೈಪ್ ಆಫ್ ಮ್ಯಾನುಫ್ಯಾಕ್ಚರಿಂಗ್ ಇಂಡಸ್ಟ್ರಿ, ದಟ್ ಈಸ್ ಅನಲಿಟಿಕಲ್ ಇಂಡಸ್ಟ್ರಿ. ಸೊ ಡೋಂಟ್ ಕನ್ಫ್ಯೂಸ್, ಇನ್ ಮ್ಯಾನುಫ್ಯಾಕ್ಚರಿಂಗ್ ಇಂಡಸ್ಟ್ರಿ ವಿ ಹ್ಯಾವ್ 4 ಟೈಪ್ಸ್. ಉತ್ಪಾದನಾ ಕೈಗಾರಿಕೆಗಳಲ್ಲಿ 4 ವಿಧಗಳು. ಅದರಲ್ಲಿ ಫಸ್ಟ್ ಅನಲಿಟಿಕಲ್ ಇಂಡಸ್ಟ್ರೀಸ್ ಅಂದರೆ ವಿಶ್ಲೇಷಣಾ ಕೈಗಾರಿಕೆ. The analytical industries which analyze and separates different elements from the same material. ಅಂದರೆ ಒಂದೇ ಕಚ್ಚಾ ವಸ್ತುವನ್ನು ಉಪಯೋಗಿಸಿ ಬೇರೆ ಬೇರೆ ರೀತಿಯಾಗಿರ್ತಕ್ಕಂಥ ಸಿದ್ಧ ವಸ್ತುಗಳನ್ನಾಗಿ ಪರಿವರ್ತಿಸುವಂಥ ಕೈಗಾರಿಕೆಗಳನ್ನು ಈ ಒಂದು ಉತ್ಪಾದನಾ ಕೈಗಾರಿಕೆಗಳಲ್ಲಿ ಬರ್ತಕ್ಕಂಥ ವಿಶ್ಲೇಷಣಾ ಕೈಗಾರಿಕೆ ಅಂತೇಳಿ ಕರೆಯಲಾಗುತ್ತೆ. ಸೊ ಸೇ ಫಾರ್ ಎಕ್ಸಾಂಪಲ್ ಆಯಿಲ್ ರಿಫೈನರಿ ಅಂದರೆ ತೈಲ ಸಂಸ್ಕರಣಾ ಘಟಕ. ಸೊ ದ ಕ್ರೂಡ್ ಆಯಿಲ್ ಎಕ್ಸ್ಟ್ರಾಕ್ಟೆಡ್ ಫ್ರಮ್ ದಿ ಸಿ, ಅಂಡರ್ ದಿ ಸಿ, ದಟ್ ಈಸ್ ಟು ಬಿ ಸಪರೇಟೆಡ್ ಆಸ್ ಕಿರೋಸಿನ್, ಪೆಟ್ರೋಲ್, ಡೀಸೆಲ್, ಇಂಜಿನ್ ಆಯಿಲ್ ಎಕ್ಸೆಟ್ರಾ. ಅಂದರೆ ಸಮುದ್ರದ ಆಳದಲ್ಲಿ ದೊರೆತಕ್ಕಂಥ ಕಚ್ಚಾ ಅನಿಲವನ್ನು ಹೊರತೆಗೆಯೋದ್ರ ಮೂಲಕ ಅದನ್ನು ಪೆಟ್ರೋಲ್ ಆಗಿ, ಡೀಸೆಲ್ ಆಗಿ, ಇಂಜಿನ್ ಆಯಿಲ್ ಆಗಿ, ಸೀಮೆ ಎಣ್ಣೆಯಾಗಿ ಏನು ಮಾಡ್ತಾರೆ, ಬೇರ್ಪಡಿಸ್ತಾರೆ. ಅದನ್ನು ಅನಲಿಟಿಕಲ್ ಇಂಡಸ್ಟ್ರಿ, ವಿಶ್ಲೇಷಣಾ ಕೈಗಾರಿಕೆ ಅಂತೇಳಿ ಕರೆಯಲಾಗುತ್ತೆ. ದೆನ್ ಸೆಕೆಂಡ್ ಈಸ್ ಸಿಂಥೆಟಿಕಲ್ ಇಂಡಸ್ಟ್ರಿ. ಸೊ ದ ಸಿಂಥೆಟಿಕಲ್ ಇಂಡಸ್ಟ್ರೀಸ್ ಆರ್ ದೋಸ್ ಇಂಡಸ್ಟ್ರೀಸ್ which combines various raw materials into make a new product. Say for example cement industry. So to manufacture a cement we require certain raw materials like lime, silica, magnesia. So by using these raw materials the industries manufacture cement. That's called synthetical industries. ಅಂದರೆ ದೆನ್ ಎರಡನೇದಾಗಿ
ಸಂಶ್ಲೇಷಣಾ ಕೈಗಾರಿಕೆ. ಸೊ ಸಂಶ್ಲೇಷಣಾ ಕೈಗಾರಿಕೆ ಏನು ಮಾಡುತ್ತೆ, ಹಲವಾರು ಕಚ್ಚಾ ಸರಕುಗಳನ್ನು ಒಂದುಗೂಡಿಸುವ ಮೂಲಕ ಅಥವಾ ಉಪಯೋಗಿಸುವ ಮೂಲಕ ಒಂದು ಸಿದ್ಧ ವಸ್ತುವನ್ನಾಗಿ ಉತ್ಪಾದನೆ ಮಾಡುತ್ತೆ. ಉದಾಹರಣೆಗೆ ಸಿಮೆಂಟ್ ಕೈಗಾರಿಕೆ. ಸೊ ಸಿಮೆಂಟನ್ನು ತಯಾರು ಮಾಡಬೇಕಾಯಿತು ಅಂತಂದರೆ ಸೊ ಹಲವಾರು ರೀತಿಯ ಕಚ್ಚಾ ಸರಕುಗಳನ್ನು ನಾವೇನು ಮಾಡ್ತೀವಿ, ಉಪಯೋಗಿಸ್ತೀವಿ. ಉದಾಹರಣೆಗೆ ಲೈಮ್ ಆಗಿರ್ಬೋದು, ಸಿಲಿಕಾ, ಮೆಗ್ನೇಷಿಯಾ ಎನ್ನುವಂಥ ಕಚ್ಚಾ ಸರಕುಗಳನ್ನು ಉಪಯೋಗಿಸುವುದರ ಮೂಲಕ ಸಿಮೆಂಟನ್ನು ಏನು ಮಾಡಲಾಗತ್ತೆ, ತಯಾರಿಸಲಾಗತ್ತೆ. ಅದನ್ನು ಸಿಂಥೆಟಿಕಲ್ ಇಂಡಸ್ಟ್ರೀಸ್ ಅಂದರೆ ಸಂಶ್ಲೇಷಣಾ ಕೈಗಾರಿಕೆ ಅಂತೇಳಿ ಕರೆಯಲಾಗುತ್ತೆ. ದೆನ್ ಥರ್ಡ್ ಕಮ್ಸ್ ದಟ್ ಈಸ್ ಪ್ರೊಸೆಸಿಂಗ್ ಇಂಡಸ್ಟ್ರೀಸ್ ಅಂದರೆ ಸಂಸ್ಕರಣಾ ಕೈಗಾರಿಕೆ ಅಂತ ಕರಿತೀವಿ. ಸೊ ವಾಟ್ ಈಸ್ ಪ್ರೊಸೆಸಿಂಗ್ ಇಂಡಸ್ಟ್ರಿ? ವಾಟ್ ಇಟ್ ಡಸ್? ಪ್ರೊಸೆಸಿಂಗ್ ಇಂಡಸ್ಟ್ರೀಸ್ ಆರ್ ದೋಸ್ ಇಂಡಸ್ಟ್ರೀಸ್ in which it involves successive stages for manufacturing a finished product. ಸಂಸ್ಕರಣಾ ಕೈಗಾರಿಕೆ ಅಂದರೆ ಏನು? ಒಂದು ವಸ್ತುವನ್ನು ಸಿದ್ಧಪಡಿಸುವಲ್ಲಿ ಒಳಗೊಂಡಿರತಕ್ಕಂಥ ಹಲವಾರು ರೀತಿಯ ಕ್ರಮಗಳನ್ನು ಅಥವಾ ಹಂತಗಳನ್ನು ಅನುಸರಿಸುವ ಕೈಗಾರಿಕೆಗಳನ್ನು ನಾವೇನಂತ ಕರಿತೀವಿ, ಈ ಒಂದು ಸಂಸ್ಕರಣಾ ಕೈಗಾರಿಕೆ ಅಂತೇಳಿ ಕರೆಯಲಾಗುತ್ತೆ. ಸೊ ಟೇಕ್ ಅನ್ ಎಕ್ಸಾಂಪಲ್, a paper making process means paper industries. To manufacture a piece of paper, so we require wood. So the raw wood is going to further undergo for the process of various stages. By moving into various production stages, the final output of paper will comes out. You can look into the picture. What are the stages that are involved in a processing industries? ಉದಾಹರಣೆಗೆ ಹೇಳಬೇಕು ಅಂತಂದರೆ ಒಂದು ಸಿದ್ಧ ವಸ್ತುವನ್ನು ಉತ್ಪಾದಿಸುವಲ್ಲಿ ಹಲವಾರು ರೀತಿಯ ಹಂತಗಳನ್ನು ಕೈಗೊಳ್ಳುವಂತಹ ಅಥವಾ ಒಳಗೊಂಡಿರತಕ್ಕಂಥ ಕೈಗಾರಿಕೆಗಳನ್ನು ಸಂಸ್ಕರಣಾ ಕೈಗಾರಿಕೆ ಅಂತ ಕರಿತೀವಿ. ಉದಾಹರಣೆಗೆ ಪೇಪರ್ ಇಂಡಸ್ಟ್ರೀಸ್ ಅಂದರೆ ಒಂದು ಪೇಪರನ್ನು ಅಥವಾ ಕಾಗದವನ್ನು ಸಿದ್ಧಪಡಿಸಬೇಕು ಅಂತಂದರೆ ನಮಗೆ ಕಟ್ಟಿಗೆ ಬೇಕಾಗತ್ತೆ. ಸೊ ಒಂದು ಕಟ್ಟಿಗೆಯನ್ನು ನಾವು ಫೈನಲ್ ಔಟ್ಪುಟ್ ಆಗಿ ಪೇಪರ್ ಆಗಿ ಕನ್ವರ್ಟ್ ಮಾಡೋಕ್ಕಾಗಲ್ಲ. ಅವಾಗ ಏನು ಮಾಡ್ತೀವಿ, ಆ ಒಂದು ಕಟ್ಟಿಗೆಯನ್ನು ವಿವಿಧ ರೀತಿಯ ಹಂತಗಳನ್ನು ಅನುಸರಿಸುವುದರ ಮೂಲಕ ಅಥವಾ ವಿವಿಧ ರೀತಿಯ ಹಂತಗಳನ್ನು ಅನುಸರಿಸುವುದರ ಮೂಲಕ ಫೈನಲ್ ಅಂತಿಮ ವಸ್ತುವನ್ನು ನಾವೇನು ಮ್ಯಾನುಫ್ಯಾಕ್ಚರ್ ಮಾಡ್ತೀವಿ, ಈ ಒಂದು ಪೇಪರನ್ನು ಮ್ಯಾನುಫ್ಯಾಕ್ಚರ್ ಮಾಡಲಾಗತ್ತೆ. ಸೇ ಫಾರ್ ಎಕ್ಸಾಂಪಲ್ ಮ್ಯಾನುಫ್ಯಾಕ್ಚರಿಂಗ್ ಪ್ರೊಸೆಸ್ ಆಫ್ ಶುಗರ್, ಪೇಪರ್ ಎಕ್ಸೆಟ್ರಾ. ಅಂದರೆ ಈ ಒಂದು ಚಿತ್ರದಲ್ಲಿ ನೋಡ್ಬೋದು ಯಾವ ರೀತಿ ಇರುತ್ತೆ ಪೇಪರ್ ಮೇಕಿಂಗ್ ಪ್ರೊಸೆಸ್ ಅಂತೇಳಿ. ದೆನ್ ಲಾಸ್ಟ್ ಟೈಪ್ ಆಫ್ ಮ್ಯಾನುಫ್ಯಾಕ್ಚರಿಂಗ್ ಇಂಡಸ್ಟ್ರಿ ದಟ್ ಈಸ್ ಅಸೆಂಬ್ಲಿಂಗ್ ಇಂಡಸ್ಟ್ರೀಸ್, ಜೋಡಣಾ ಕೈಗಾರಿಕೆ. ಸೊ ವಾಟ್ ಈಸ್ ಅಸೆಂಬಲ್? ಸೊ ಯು ಹರ್ಡ್ ದ ವರ್ಡ್ ಅಸೆಂಬಲ್. ಅಸೆಂಬಲ್ ಮೀನ್ಸ್ ಕಂಬೈನ್ ಆರ್ ಜಾಯಿನ್. ಸೊ assembling industries are those which assembles different components or parts to make a new product. ಅಂದರೆ ಜೋಡಣಾ ಕೈಗಾರಿಕೆ ಏನು ಮಾಡುತ್ತೆ, ಹಲವಾರು ರೀತಿಯ ಬಿಡಿ ಭಾಗಗಳನ್ನು ಜೋಡಿಸುವುದರ ಮೂಲಕ ಒಂದು ಹೊಸ ವಸ್ತುವನ್ನು ಏನು ಮಾಡುತ್ತೆ, ಸಿದ್ಧಪಡಿಸುತ್ತೆ. ಸೇ ಫಾರ್ ಎಕ್ಸಾಂಪಲ್ ಕಾರ್, ಟೆಲಿವಿಷನ್, ಕಂಪ್ಯೂಟರ್, ಮೊಬೈಲ್ ಫೋನ್ಸ್ ಎಕ್ಸೆಟ್ರಾ. ಉದಾಹರಣೆಗೆ ಕಾರ್ ಆಗಿರ್ಬೋದು, ಟೆಲಿವಿಷನ್ ಆಗಿರ್ಬೋದು, ಕಂಪ್ಯೂಟರ್ ಆಗಿರ್ಬೋದು, ಮೊಬೈಲ್ ಫೋನ್ಸ್ ಆಗಿರ್ಬೋದು. ಇವೆಲ್ಲ ಯಾವುದಕ್ಕೆ ಉದಾಹರಣೆ ಅಂತಂದರೆ ಅಸೆಂಬ್ಲಿಂಗ್ ಇಂಡಸ್ಟ್ರಿ, ಜೋಡಣಾ ಕೈಗಾರಿಕೆಗಳಿಗೆ ಉದಾಹರಣೆಯಾಗಿರುತ್ತೆ. ಸೊ ದೆನ್ ಲಾಸ್ಟ್ ಕನ್ಸ್ಟ್ರಕ್ಷನ್ ಇಂಡಸ್ಟ್ರೀಸ್, ದ ಸೆಕೆಂಡ್ type of manufacturing industries, construction industries. The word itself indicates construction industries are those which are engaged in construction of building, dams, roads, bridges, etc. ಅಂದರೆ ನಿರ್ಮಾಣ ಕೈಗಾರಿಕೆ. ಸೊ ಹೆಸರೇ ಹೇಳುತ್ತೆ, ಮನೆಗಳನ್ನು, ಕಟ್ಟಡಗಳನ್ನು, ಡ್ಯಾಮ್ಗಳನ್ನು, ರಸ್ತೆಗಳನ್ನು, ಕಾಲುವೆಗಳನ್ನು, ಸೇತುವೆಗಳನ್ನು ನಿರ್ಮಾಣ ಮಾಡ್ತಕ್ಕಂಥ ಕೈಗಾರಿಕೆಗಳನ್ನು ನಾವೇನಂತ ಕರಿತೀವಿ, ಈ ಒಂದು ನಿರ್ಮಾಣ ಕೈಗಾರಿಕೆಗಳು ಅಂತೇಳಿ ಕರೆಯಲಾಗುತ್ತೆ. ಸೊ ದೆನ್ ಲಾಸ್ಟ್ ಟೈಪ್ ಆಫ್ ಇಂಡಸ್ಟ್ರಿ ದಟ್ ಈಸ್ ಟೆರಿಟರಿ ಇಂಡಸ್ಟ್ರಿ. ಸೊ ವಾಟ್ ಈಸ್ ಟೆರಿಟರಿ ಇಂಡಸ್ಟ್ರಿ? ತೃತೀಯ ಕೈಗಾರಿಕೆ ಅಂದರೆ ಏನು? ಸೊ ದೋಸ್ ಆರ್ ದ ಇಂಡಸ್ಟ್ರೀಸ್ ವಿಚ್ ಪ್ರೊವೈಡ್ಸ್ ಸಪೋರ್ಟಿವ್ ಸರ್ವೀಸಸ್ ಟು ದಿ ಪ್ರೈಮರಿ
and secondary industries, and it form a part of commerce. Say for example, bank, insurance, transportation, communication, warehouse, all those comes under territory industry. They assist for trade as well as primary industry and secondary industry. ತೃತೀಯ ಕೈಗಾರಿಕೆಗಳು ಅಂತಂದರೆ ಪ್ರಾಥಮಿಕ ಮತ್ತು ದ್ವಿತೀಯ ಕೈಗಾರಿಕೆಗಳಿಗೆ ಸಹಾಯವನ್ನು ಮಾಡ್ತಕ್ಕಂಥ ಅಥವಾ ಸೇವೆಯನ್ನು ಒದಗಿಸ್ತಕ್ಕಂಥ ಕೈಗಾರಿಕೆಗಳು ಆಗಿರ್ತವೆ. ಉದಾಹರಣೆಗೆ ಬ್ಯಾಂಕ್ ಆಗಿರ್ಬೋದು, ವಿಮೆ ಆಗಿರ್ಬೋದು, ಸಾರಿಗೆ ಮತ್ತು ಸಂಪರ್ಕ ವ್ಯವಸ್ಥೆ ಆಗಿರ್ಬೋದು, ದಾಸ್ತಾನುಗಾರಿಕೆ ಆಗಿರ್ಬೋದು. ಇವೆಲ್ಲ ಯಾವುದರಲ್ಲಿ ಬರ್ತವೆ? ಟೆರಿಟರಿ ಇಂಡಸ್ಟ್ರೀಸ್ ಅಂದರೆ ತೃತೀಯ ಕೈಗಾರಿಕೆಗಳಲ್ಲಿ ಬರ್ತವೆ. ಇವುಗಳ ಕೆಲಸ ಏನು ಅಂತಂದರೆ ಪ್ರಾಥಮಿಕ ಮತ್ತು ದ್ವಿತೀಯ ಕೈಗಾರಿಕೆಗಳಿಗೆ ಸಹಾಯವನ್ನು ಮಾಡ್ತಕ್ಕಂಥ ಅಥವಾ ಸೇವೆಯನ್ನು ಒದಗಿಸ್ತಕ್ಕಂಥ ಕೈಗಾರಿಕೆಗಳು ಇವಾಗಿರ್ತವೆ. ಸೊ ದಿಸ್ ಅಬೌಟ್ ಟುಡೇಸ್ ಕ್ಲಾಸ್, ದ ಟೈಪ್ಸ್ ಆಫ್ ಇಂಡಸ್ಟ್ರಿ, ಕೈಗಾರಿಕೆಗಳ ವಿಧಗಳು. ಸೊ ಎಷ್ಟಿದಾವ್ರಿ? 3 ಆರ್ ದೇರ್: ಪ್ರೈಮರಿ, ಸೆಕೆಂಡ್ರಿ, ಟೆರಿಟರಿ. So in primary we have 2: extractive industry, genetic industry, and in secondary industry, manufacturing industries and construction industries. This is about today's class. By referring the images, do make notes. Thank you.